ಮೈಸೂರಿನ ಘಟನೆಯ ಬಗ್ಗೆ ಕರ್ನಾಟಕದ ಜನತೆಗೆ ಕ್ಲಾರಿಟಿ ಕೊಡ್ತೀನಿ. ಮೈಸೂರಿನಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ ನಮ್ಮ ರಾಷ್ಟ್ರೀಯ ನಾಯಕರನ್ನ ನಗ್ನವಾಗಿ ಚಿತ್ರಿಸಿ ಅದರಲ್ಲಿ ಇಸ್ಲಾಂ ಧರ್ಮವನ್ನ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಕೆಟ್ಟದಾಗಿ ನಿಲ್ಲಿಸಿರ್ತಾರೆ. ಈ ಪೋಸ್ಟರ್ ಹಾಕಿದಾಗ ಆತನ ಅರೆಸ್ಟ್ ಮಾಡಿ ಅಂತ ಸಮುದಾಯದವರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಫಸ್ಟ್ ತಪ್ಪು ಮಾಡಿದ್ಯಾರು? ಮೈಸೂರಿನ ಮಾಜಿ ಸಂಸದನ ಚೇಲ. ಯಾವ್ದಾದ್ರು ಒಂದು ಧರ್ಮನ, ರಾಷ್ಟ್ರೀಯ ನಾಯಕರನ್ನ ನೀವು ನಗ್ನವಾಗಿ ಚಿತ್ರಿಸಿ ಒಂದು ಧರ್ಮ ನಂಗೆ ಅವಹೇಳನಕಾರಿಯಾಗಿ ಬರೆದ್ರೆ ಅದು ತಪ್ಪು. ನಾನ್ ಕೇಳೋದಿಷ್ಟೇ, ಇಲ್ಲಿ ಮೊದಲು ನಾವೆಲ್ಲ ಇಂಡಿಯನ್ಸ್, ನಾವು ಭಾರತೀಯರು, ನಂತರನೇ ಎಲ್ಲ. ನಾನು ಒಂದು ಹಿಂದೂ ಧರ್ಮದವನಾಗಿ ಕೇಳಕ್ ಇಷ್ಟಪಡ್ತೀನಿ, ಈ ದೇಶದಲ್ಲಿ ಮೈನಾರಿಟೀಸ್ಗೆ, ಮುಸ್ಲಿಮ್ಸ್ಗೆ, ಇಸ್ಲಾಂ ಧರ್ಮದವರಿಗೆ, ಕ್ರಿಶ್ಚಿಯನ್ಸ್ಗೆ, ಸಿಖ್ಸ್ಗೆ, ಜೈನ್ಸ್ಗೆ ರಕ್ಷಣೆ ಇಲ್ವಾ? ಕೇಂದ್ರ ಸರ್ಕಾರವನ್ನ, ಮಾನ್ಯ ಪ್ರಧಾನಿಗಳನ್ನ ನಾನು ಕೇಳಕ್ ಬಯಸ್ತೇನೆ. ಇವತ್ತು 144 ಸೆಕ್ಷನ್ ಹಾಕಿದ್ದಾರೆ ಮೈಸೂರಲ್ಲಿ. ಈ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ಹೋಗಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಕ್ ಹೋಗಿದ್ದಾರೆ. ಈಗ ತಾನೇ ಕೋರ್ಟ್ 3:30ಗೆ ಸರಿ ಪೀಸ್ಫುಲ್ ಆಗಿ ನಡೀರಿ, ಒಂದು ಸ್ಟ್ರೈಕ್ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದೆ. ನಾಳೆ ಇವರು ರಾಜಕಾರಣಕ್ಕೆ, ಇವ್ರ ಪರ್ಸನಲ್ ತೆವಲಿಗೆ ನಾಳೆ ಬಡ ಮಕ್ಕಳು ಹೊಡೆದಾಡ್ಕೊಂಡು ಸತ್ರೆ ಯಾರು ಜವಾಬ್ದಾರಿ? ನಾನು ಬಿಜೆಪಿ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿಯವರು ಲಾಸ್ಟ್ ಟೈಮು ಯುನೈಟೆಡ್ ಸ್ಟೇಟ್ಸ್ ಹೋಗಿದ್ರು ಸರ್. US ಹೋದಾಗ ಜಾಯಿಂಟ್ ಸೆಷನ್ ಕಾಂಗ್ರೆಸ್ನ, US ಕಾಂಗ್ರೆಸ್ನ ಉದ್ದೇಶಿಸಿ ಮಾತಾಡುವಾಗ ಅವರು ಭಾಷಣದಲ್ಲಿ ಕನಿಷ್ಠ ಅವರು 14 ಬಾರಿ ಇಂಡಿಯಾ ಇಸ್ ಎ ಡೆಮೋಕ್ರಸಿ, ಇಂಡಿಯಾ ಇಸ್ ಎ ಡೆಮೋಕ್ರಸಿ ಅಂತ ಹೇಳಿದ್ರು. ಅದಾದ್ಮೇಲೆ ಪತ್ರಕರ್ತರಿಗೆ ಪ್ರಶ್ನೆ ಕೇಳಕ್ ಅವಕಾಶ ಸಿಗ್ಲಿಲ್ಲ. ಆದ್ರೂ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಕರ್ತೆ ಸಬ್ರಿನಾ ಸಿದ್ದಿಕಿ ಅಂತ ಒಬ್ಬ ಲೇಡಿ ಮೋದಿಜಿ ಅವ್ರನ್ನ ಪ್ರಶ್ನೆ ಕೇಳಿದ್ರು. ಅವ್ರು ಕೇಳಿದ್ರು, ಭಾರತದಲ್ಲಿ ಮುಸ್ಲಿಮ್ಸ್ಗೆ, ಮೈನಾರಿಟೀಸ್ಗೆ, ಅವರ ರಕ್ಷಣೆಗೆ, ಫ್ರೀಡಮ್ಗೆ ತಾವೇನ್ ಮಾಡಿದೀರಾ ಅಂದ್ರೆ ಯಾವುದೇ ಕಾರಣಕ್ಕೆ ನಾವು ರಿಲಿಜಿಯನ್ ಮೇಲೆ, ಕ್ಯಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಮೋದಿಜಿ ಅವ್ರು ರಿಪ್ಲೈ ಕೊಟ್ರು. ಆದ್ರೆ ಇವತ್ತು ಮೈನಾರಿಟೀಸ್ಗೆ, ಇಸ್ಲಾಂ ಧರ್ಮದವ್ರಿಗೆ, ಕ್ರಿಶ್ಚಿಯನ್ಸ್ಗೆ ರಕ್ಷಣೆ ಇಲ್ವಾ? ಬಿಜೆಪಿ ಅವರು ಸ್ವಾರ್ಥಕ್ಕೆ ಇವತ್ತು ನೋಡಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂತ ಒಂದು ಏಜೆನ್ಸಿ ಅವ್ರು ಹೇಳಿದ್ದಾರೆ 2017ರಿಂದ 2021 ಮಧ್ಯೆ ಬರೀ ಧರ್ಮಗಳ ಘರ್ಷಣೆ 2900 ಇನ್ಸಿಡೆಂಟ್ ಆಗಿದೆ. ಇದೆಲ್ಲ ಬಿಜೆಪಿ ನಾಯಕರು ಕೊಡ್ತಿರೋ ಹೇಳಿಕೆಗಳಿಂದ ಆಗ್ತಿರೋದು. ಅಷ್ಟೇ ಅಲ್ಲ, ಔಟ್ಲುಕ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಮಾರ್ಚ್ 13, 2023 ಅಲ್ಲಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಅಂತ. ನಾನ್ ಹೇಳ್ತಾ ಇರೋದು, ಇದು ಸೆಕ್ಯುಲರ್ ಕಂಟ್ರಿ. ನೀವು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರು ನಿಂದಿಸಿ. ನಮ್ಮ ರಾಷ್ಟ್ರೀಯ ನಾಯಕರ ದೇಹವನ್ನ ನಗ್ನ ಮಾಡಿ ಅದರ ಮೇಲೆ ನೀವು ಇಸ್ಲಾಂ ಧರ್ಮವನ್ನ ಬೈದ್ರೆ ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಅಲ್ವಾ? ನಿಮ್ಮ ರಾಷ್ಟ್ರೀಯ ನಾಯಕರನ್ನ ಬೈದ್ರೆ ನಿಮಗ್ ಬೇಜಾರಾಗುತ್ತೆ, ನಮಗ್ ಬೇಜಾರಾಗಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.